ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಕಿರಿಕ್ ಪಾರ್ಟಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಶುರುವಾಗಿದೆ ಅಂತ ಸಮಸ್ಯೆ. ಹೌದು, ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಅಭಿನಯಿಸಿರುವಂಥ ಕಿರಿಕ್ ಪಾರ್ಟಿ ಸಿನಿಮಾ 50 ದಿನಗಳನ್ನು ಪೂರೈಸಿ ಇನ್ನೂ ಸಹ ಭರ್ಜರಿಯ ಒಂದು ಪ್ರದರ್ಶನವನ್ನು ಕಾಣ್ತಾ ಇದೆ. ಅಲ್ಲದೆ ವಿದೇಶಗಳಲ್ಲೂ ಒಂದು ತೆರೆಯನ್ನ ಕಂಡು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ಬಿಟ್ಟಿದೆ. ಹೀಗಾಗಿ ಕಿರಿಕ್ ಪಾರ್ಟಿ ಚಿತ್ರಕ್ಕೆ ಒಂದು ಹೊಸ ಕಿರಿಕ್ ಒಂದು ಶುರುವಾಗಿದೆಯಂತೆ. ಹೌದು, ಏನು ಅಂತೀರಾ? ಕಿರಿಕ್ ಪಾರ್ಟಿ ಚಿತ್ರದ ಹಾಡು ಮತ್ತು ಕೆಲವು ದೃಶ್ಯಗಳನ್ನು ಸಾರ್ವಜನಿಕರು ಆನ್ಲೈನ್ನಲ್ಲಿ ಹರಿಬಿಡ್ತಾ ಇದ್ದಾರಂತೆ. ಅದರಿಂದ ಸಿನಿಮಾ ನಿರ್ಮಾಣ ಸಂಸ್ಥೆಗೆ ಲಾಸ್ ಆಗ್ತಾ ಇದೆಯಂತೆ. ಈ ಬಗ್ಗೆ ಪೊಲೀಸ್ ಸ್ಟೇಷನಲ್ಲೂ ಕೂಡ ಒಂದು ದೂರನ್ನು ದಾಖಲೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಅಂದಾಗೆ ಚಿತ್ರದ ಬಿಡುಗಡೆ ಮುನ್ನವೇ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಕಿರಿಕ್ ಪಾರ್ಟಿ ಸಿನಿಮಾಗೆ ಈಗ ಸಾಮಾಜಿಕ ಜಾಲತಾಣಗಳಿಂದಲೇ ಒಂದು ಸಮಸ್ಯೆ ಎದುರಾಗಿರುವಂತದ್ದು ವಿಷಾದನೀಯವೇ ಸರಿ. ರಕ್ಷಿತ್ ಶೆಟ್ಟಿ ಅವರ ಪರಂ ವಾಸ್ ಸ್ಟುಡಿಯೋ ಪ್ರೊಡಕ್ಷನ್ ಕಂಪನಿಯ ಅಡಿಯಲ್ಲಿ ಕಿರಿಕ್ ಪಾರ್ಟಿ ಚಿತ್ರ ನಿರ್ಮಾಣ ಮಾಡಿತ್ತು. ಈಗ ಅಪರಿಚಿತ ವ್ಯಕ್ತಿಗಳು ಸಿನಿಮಾ ಹಾಡುಗಳನ್ನ, ಡೈಲಾಗ್ಗಳನ್ನ ಮತ್ತು ವಿಡಿಯೋಗಳನ್ನ ಫೇಸ್ಬುಕ್, ಯೂಟ್ಯೂಬ್ ತಾಣಗಳಲ್ಲಿ ಒಂದು ಅಪ್ಲೋಡ್ ಮಾಡ್ತಾ ಇದ್ದಾರಂತೆ. ಇದರಿಂದ ಕಂಪನಿಗೆ ತುಂಬಾ ನಷ್ಟ ಕೂಡ ಆಗ್ತಾ ಇದೆಯಂತೆ. ಚಿತ್ರದ ಹಾಡುಗಳು, ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಕಾರಣದಿಂದಾಗಿ ಪರಮ ಸ್ಟುಡಿಯೋ ಕಾಪಿರೈಟ್ ಉಲ್ಲಂಘನೆ ಮಾಡಿರುವುದಾಗಿ ಒಂದು ದೂರನ್ನ ನೀಡಿದೆಯಂತೆ. ಹೀಗಾಗಿ ಕಿರಿಕ್ ಪಾರ್ಟಿ ಚಿತ್ರದ ವಿಡಿಯೋಗಳನ್ನು ಸೈಬರ್ ಕಾನೂನಿಗೆ ವಿರುದ್ಧವಾಗಿ ಅಪ್ಲೋಡ್ ಮಾಡಿದವರ ಒಂದು ಮಾಹಿತಿಯನ್ನು ನೀಡಲು ಆನ್ಲೈನ್ ವೇದಿಕೆಗಳಲ್ಲಿ ಒಂದು ದೂರನ್ನು ದಾಖಲೆ ಮಾಡಲಾಗಿದೆಯಂತೆ. ಕಾಪಿರೈಟ್ ಉಲ್ಲಂಘನೆ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದವರ ಒಂದು ವಿಡಿಯೋಗಳನ್ನು ತೆಗೆದುಹಾಕಲು ಮನವಿಯನ್ನ ಮಾಡಲಾಗಿದೆಯಂತೆ. ನಿಮ್ಗೆ ಅನಿಸುತ್ತೆ ಈ ಒಂದು ಸಡನ್ ಆಗಿ ಕಾಪಿರೈಟ್ ಇಶ್ಯೂ ಅನ್ನು ಹಾಕಿರುವಂತ ಕಿರಿಕ್ ಪಾರ್ಟಿ ಚಿತ್ರತಂಡ? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶೀತಲ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್. ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಈ ಚಾನಲ್ ನೋಡ್ತಾ ಇರಿ. ಅಷ್ಟು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ.